ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ ನೋಡಿ. ಈ ಜಲ್ಲಿ ಮೆಟ್ಲಿಂಗ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 32 ಕುಂಟೆ. ಇದು ಬಂದು ಈ ಜಾಗ ಇದೇನು ನೋಡ್ತೀರಾ ಮಣ್ಣು, ಇದು ಬಂದು ಇವ್ರದ್ದೇ ಜಾಗ. 3 ಕುಂಟೆ ತೊಗೊಂಡಿದ್ದಾರೆ ರೋಡ್ಗೆ. ಟೋಟಲ್ ಬಂದಿದ್ದು 33 ಕುಂಟೆ ಆಗುತ್ತೆ. 3 ಕುಂಟೆಗೆ ಇದು ಈ ರೋಡ್ ತೊಗೊಂಡಿದ್ದಾರೆ. ಇದೇನಿದೆ ನಾನು ಹೋಗ್ತಾ ಇದ್ದೀನಲ್ವಾ, ಇದು ಬಂದು ನಿಮಗೆ 20 ಅಡಿಗಿಂತ ಜಾಸ್ತಿ ದೊಡ್ಡ ರೋಡ್ ಬರುತ್ತೆ ನೋಡಿ. ಇಲ್ಲಿಂದ ನಿಮಗೆ ಅಲ್ಲಿವರೆಗೂ ಬರುತ್ತೆ. ಇದನ್ನು 3 ಕುಂಟೆ ರೋಡಿಂದ ಪರ್ಚೇಸ್ ಮಾಡಿದ್ದಾರೆ ಇವರು ನೋಡಿ. ಊರ ಪಕ್ಕದ ಜಾಗ, ಪ್ಯೂರ್ ಕೆಂಪು ಭೂಮಿ ಇದು. ಮತ್ತು ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರೊಳಗೆ ಕರೆಕ್ಟಾಗಿ 9 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗಿಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 73 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಹತ್ರ ಇದು, ಮದ್ದೂರಿಗೆ ನೀವು ಹೋಗಂಗೆ ಇಲ್ಲ. ಮುಂಚೆನೇ ನೀವು ಕೆಂಗೇರಿಗೆ ಇಲ್ಲಿಂದ ಹತ್ರ ಆಗುತ್ತೆ. ಮದ್ದೂರು ಇನ್ನೂ ದೂರ, ಕೆಂಗೇರಿಗಿದು ಹತ್ರ ಆಗುತ್ತೆ ಈ ಜಾಗ ನೋಡಿ. ನಿಮ್ಗೆ ಹತ್ತತ್ರ 20 ಅಡಿಗಿಂತ ಜಾಸ್ತಿ ರೋಡ್ ಬರುತ್ತೆ ನೋಡಿ. ಇಲ್ಲಿಂದ ನಿಮಗೆ ಈ ಪಾತಿಂದ ಹಿಡಿದು ಈ ಮರದವರೆಗೂ ರೋಡ್ ಬಿಟ್ಟು ಜಾಸ್ತಿ ಇದೆ ಈ ಜಾಗ ಬಂದು. ನಿಮಗೆ ಈ ಜಾಗದಲ್ಲಿ ಒಂದು ಬೋರ್ ಇದೆ ನೋಡಿ, ಇದು ಅವ್ರದ್ದೇ ಪ್ಯಾನಲ್ ಬೋರ್ಡು. ಮತ್ತು ಒಂದು TCನೂ ಇದೆ ನೋಡಿ, ಇವರೇ ಹಾಕ್ಸ್ಕೊಂಡಿರೋದು. ಇದರಲ್ಲಿ ನಿಮಗೆ 33 ಕುಂಟೆ ಇದೆಯಲ್ವಾ, 33 ಕುಂಟೆಯಲ್ಲಿ ನೋಡಿ ಫುಲ್ಲು ಸ್ಕ್ವೇರಾಗಿ ಬರುತ್ತೆ ನೋಡಿ. ಅಲ್ಲಿ ಏನು ಓದ್ತಿದ್ದಾರೆ ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ಅದರಲ್ಲಿ 10 ಕುಂಟೆ ಬೇರೆಯವ್ರದ್ದು ಇವರೇ ಮಾಡ್ತಾಯಿದ್ದಾರೆ. ಟೋಟಲ್ ಮುಂದಿನ ದಿನದಲ್ಲಿ 10 ಕುಂಟೆನೂ ನಿಮಗೆ ಕೊಟ್ಟರೆ ಹತ್ತತ್ರ 1 ಎಕರೆ 3 ಕುಂಟೆ 4 ಕುಂಟೆ ಜಾಗ ಆಗುತ್ತೆ. ಈ ಜಾಗ ಫುಲ್ಲು ಸ್ಕ್ವೇರ್ ಆಗಿದೆ ಈ ಜಾಗ ನೋಡಿ. ಈ ಜಾಗದಲ್ಲಿ ನಿಮ್ಗೆ ಒಂದು ಬೋರು ಇದೆ, ಅದೇ ಒಂದು ಬೋರ್ ಅಂತ ಹೇಳಿದ್ನಲ್ವಾ. ನಿಮ್ಗೆ ಇದು ಬಂದು ಹಿಂಗೆ ಬಂದಾಗ ಈಸ್ಟ್ ಫೇಸಿಂಗ್ ಬರುತ್ತೆ. ಆ ಕಡೆಯಿಂದ ಒಂದು ರೋಡ್ ಹೋದರೆ ನಾರ್ತ್ ಫೇಸ್ ಬರುತ್ತೆ. ಈಸ್ಟು ಮತ್ತು ನಾರ್ತ್ ಫೇಸ್ ಇರೋವಂಥ ಜಾಗ. ಪ್ಯೂರ್ ಕೆಂಪು ಭೂಮಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಣ್ಣು. ಪ್ಯೂರ್ ಕೆಂಪು ಮಣ್ಣಿದು, ಪ್ಲೈನ್ ಲ್ಯಾಂಡು. ನಿಮಗೆ ಊರ ಪಕ್ಕದ್ದೇ ಜಾಗ ನೋಡಿ, ಊರ ಪಕ್ಕದ್ದೇ ಜಾಗ ಇದು. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಊರ ಪಕ್ಕದ್ದೇ ಆಗಿರೋದ್ರಿಂದ ನಿಮಗೆ ಈ ಜಾಗದಲ್ಲಿ ಪಂಚಾಯತಿ ಲಿಮಿಟ್ಸ್ಗೆ ಏನೇನು ಬರುತ್ತೆ ಆ ಪರಿಮಿತಿಲಿ ವಿದ್ಯುತ್ತು, ನೀರಿಂದು ಪ್ರತಿಯೊಂದು ಸವಲತ್ತುಗಳು ನಿಮಗೆ ಈ ಜಾಗಕ್ಕೆ ಸಿಗುತ್ತೆ. ಮತ್ತು ನಿಮ್ಗೆ ಈ ಜಾಗ ಬಂದು ಇದು ಗದ್ದೆ ಅಲ್ಲ, ಹೊಲ. ನಿಮಗೆ ಈ ಜಾಗದಲ್ಲಿ ಕೆಂಪು ಮಣ್ಣಾಗಿರೋದ್ರಿಂದ ಏನು ಬೇಕಾದರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಅಡಿಕೆ, ಬಾಳೆ, ಪ್ರತಿಯೊಂದು ಮಾವು, ಹಲಸು ಏನು ಬೇಕಾದರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೊಬೋದು. ಇಲ್ಲೊಂದು ಮನೆ ಕಟ್ಕೊಬೇಕಷ್ಟೇ ನೀವು. ಯಾಕೆಂದರೆ ಬೋರ್ ಎಲ್ಲ ಇರೋದ್ರಿಂದ, TC ಎಲ್ಲ ಇರೋದ್ರಿಂದ ನಿರಂತರ ಜ್ಯೋತಿನೂ ಇದೆ, ಮತ್ತು ನಿಮಗೆ ಬೋರು ವಿದ್ಯುತ್ ಕಂಬನೂ ಇದೆ. ಎರಡೂ ಇರೋದ್ರಿಂದ ನೀವು ಇಲ್ಲ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದ್ರ ಬೆಲೆ ಬಂದು ಫರ್ ಗುಂಟೆ 2,20,000 ಅಂತಾರೆ, ಫೈನಲ್ ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ 2 ಲಕ್ಷಕ್ಕಿಂತ ಅವ್ರು ಕಮ್ಮಿ ಕೊಡೋಲ್ಲ. 2,10,000ಕ್ಕೆ ಕಮ್ಮಿ, ಅಷ್ಟಕ್ಕೆ ಕೊಡೋದು, ಅದಕ್ಕಿಂತ ಕಮ್ಮಿ ಕೊಡೋಲ್ಲ. ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಮೈಸೂರು ರೋಡ್ ಇಲ್ಲಿಂದ ಬರೀ 9 ಕಿಲೋಮೀಟ್ರು. ರೋಡು ಕೂಡ ತುಂಬಾ ಚೆನ್ನಾಗಿದೆ. ಊರ ಪಕ್ಕದ ಜಾಗ ನೋಡಿ. ಈಸ್ಟು, ಇದು ನಾರ್ತು. ಆ ರೋಡ್ ಬಂದು ನಿಮ್ಗೆ 20 ಅಡಿ ರೋಡ್ ಬಂದು ಅದು ರಸ್ತೆ ಅಲ್ಲ. ಇವರೇ 3 ಕುಂಟೆನ ಪರ್ಚೇಸ್ ಮಾಡಿರೋದು. ಇವರು ಈ ಲ್ಯಾಂಡಿಗೆ ಬರೋಕ್ಕೆ ಅಂತಲೇ ಪರ್ಚೇಸ್ ಮಾಡಿರೋದು. ನೀವು ಬೇಕಾದ್ರೆ ಅದಕ್ಕೆ ಫೆನ್ಸಿಂಗ್ ಹಾಕೋಬೋದು. ಇದು ಬಂದು ಪ್ಯೂರ್ ಜನರಲ್ ಪ್ರಾಪರ್ಟಿ, ಮೂಲ ರೈತರ ಹತ್ರನೇ ಇರೋದು. ಇದು ಯಾರೇ ಕೂಡ ಇದನ್ನು ಪರ್ಚೇಸ್ ಮಾಡಿ ಬೆಂಗಳೂರೆಲ್ಲ ಮೂಲ ಬಂದು ಜನರಲ್ಲ. ಇವಾಗೂ ಕೂಡ ನೀವು ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡ್ತಾರೋಂಥ ಜಾಗ. ಇದನ್ನೇನು ಪರ್ಚೇಸ್ ಮಾಡಿದ್ರೆ ಯಾರೆಲ್ಲ 30 ಕುಂಟೆ 1 ಎಕರೆ ಹುಡುಕ್ತಿರ್ತೀರ, ಬೋರ್ ಇರಬೇಕು ಅಂತ ಹುಡುಕ್ತೀರಾ, ಊರ ಪಕ್ಕದಲ್ಲೇ ಇರಬೇಕು ಅಂತ ಹುಡುಕ್ತೀರಾ, ಅಂಥವ್ರಿಗೆ ಒಳ್ಳೆ ಜಾಗ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ನಿಮಗೆ ಏನು ಗೊತ್ತಿದೆ ಜಾಗ ಅಲ್ಲಿಂದ ಹಿಡ್ದು ನಿಮಗೆ ನೋಡಿ ಫುಲ್ಲು ಸ್ಕ್ವೇರಾಗಿ ತುಂಬಾ ಅಗ್ಲವಾಗಿ ಬರುತ್ತೆ. ಇದು ತುಂಬ ಅಗ್ಲವಾಗಿ ಬರುತ್ತೆ ನೋಡಿ. ನಿಮ್ಗೆ ಫುಲ್ಲು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿಂದ ಹಿಡ್ದು ನಿಮಗೆ ಅದೇನು ಹಾಕಿದ್ರೆ ಹುಲ್ಲು ಅಲ್ಲಿವರೆಗೂ ಇದು ಫುಲ್ಲು ಬೌಂಡ್ರಿ. ಫುಲ್ಲು ಸ್ಕ್ವೇರಾಗಿ ಅಗ್ಲವಾಗಿ ತುಂಬ ಚೆನ್ನಾಗಿದೆ. ಉದ್ದ ಜಾಸ್ತಿ ಇಲ್ಲ, ಅಗ್ಲವಾಗಿ ಚೆನ್ನಾಗಿದೆ ಜಾಗ ಇದು. ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ನೋಡಿ ಎಷ್ಟು ಚೆನ್ನಾಗಿ ಅಗಲವಾಗಿದೆ. ಇಲ್ಲಿಂದ ಹಿಡ್ದು ನಿಮಗೆ
ಫುಲ್ ಅಲ್ಲಿವರೆಗೂ ಆಗಲ್ಲ, ಫುಲ್ಲು ಸ್ಕ್ವೇರಾಗಿ ಬರುತ್ತೆ ಜಾಗ ನೋಡಿ. ಊರ ಪಕ್ಕದ್ದೇ ಜಾಗ ಇದೆ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನಿಮಗೆ.